ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಸಮಾಜದಲ್ಲಿ ಶೋಷಿತರು, ಅವಕಾಶ ವಂಚಿತರನ್ನ ಗುರುತಿಸಿ ಮುಂದೆ ತರುವ ಪ್ರಯತ್ನವಾಗಬೇಕು. ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿಕೆ. ಭಾರತದ ಸಾಮಾನ್ಯ ನಾಗರಿಕನ ಸಾಧನೆ ಮತ್ತು ಸರಳ ಬದುಕು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗೌರವ ಸಮರ್ಪಣೆ. ವಿಜ್ಞಾನಿ ಸುರೇಶ್ ಕುಮಾರ್ಗೆ ಅಮೆರಿಕ ವಿಮಾನಯಾನದಲ್ಲಿ ಸನ್ಮಾನ. ಸಮಾಜದಲ್ಲಿ ಶೋಷಿತರು, ಅವಕಾಶ ವಂಚಿತರನ್ನ ಗುರುತಿಸಿ ಮುಂದೆ ತರುವ ಪ್ರಯತ್ನ ನಡೆಸಿದಾಗ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಬೆಳಗಾವಿ ವಿಭಾಗ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ತಿಳಿಸಿದರು. ಪಟ್ಟಣದಲ್ಲಿ ಆಯೋಜಿಸಿದ್ದ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಅದನ್ನು ಬಳಸಿಕೊಂಡು ಉತ್ತಮ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು. ಅಂಬೇಡ್ಕರ್ ಅಕ್ಕಿ ನೀರು ಕೊಟ್ಟಿದ್ದಾರೆ, ಅನ್ನ ಮಾಡಿಕೊಂಡು ಊಟ ಮಾಡುವುದನ್ನು ಕಲಿಯಬೇಕಿದೆ ಎಂದರು. ಸಂವಿಧಾನ ನಮ್ಮೆಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ನೀಡಿದೆ. ಭಾಷಣ, ಚಳುವಳಿ, ಹೋರಾಟದಲ್ಲೇ ನಮ್ಮ ಶ್ರಮ ಕಳೆದುಕೊಳ್ಳುತ್ತಿದ್ದೇವೆ. ಬೇರೆಯವರು ಇದರ ಲಾಭವನ್ನು ಪಡೆಯುತ್ತಾರೆ. ಯಾರಿಗೆ ಅನ್ಯಾಯವಾಗಿದೆ, ಯಾರಿಗೆ ಬೆಳಕು ಸಿಗುತ್ತಿಲ್ಲ ಅಂತಹವರನ್ನು ಗುರುತಿಸಿ ಕೈ ಹಿಡಿದು ನಡೆಸಬೇಕು. ಆಗ ಮಾತ್ರ ಬಾಬಾ ಸಾಹೇಬರ ಉದ್ದೇಶ ಈಡೇರಿದಂತಾಗುತ್ತದೆ ಎಂದರು. ಚಿಲ್ಲರೆ ಕೆಲಸ ಅಥವಾ ಏನು ಮತೀನ ಕೆಲಸ ಏನ್ ಹೇಳ್ತೀವಿ ಅದನ್ನ ಮಾಡಿದಾಗ ಅವ್ರ ಚೇರಲ್ಲಿ ಕೂತು ಹೆಂಗೆ ನಿರ್ವಹಿಸಿದ್ರಲ್ಲ ಹೇಳೋದು, ಅವ್ರು ಎಷ್ಟು ಶಾಂತಿಯುತವಾಗಿ ಹೇಳೋದು. ಇದು ನನ್ನನ್ನು ವಿಚಲಿತನನ್ನಾಗಿ ಮಾಡೋದಿಲ್ಲ. ಅಂತಹ ಒಂದು ಘನತೆಯನ್ನ, ವಿದ್ವತ್ತನ್ನ ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಮತ್ತೆ ಕೆಲಸ ಮಾಡಬೇಕಾದ ಸಮಯ. ಯಾಕೆಂದ್ರೆ 75 ವರ್ಷ ಕಳೆದಿದ್ದೀವಿ. ಹಂಗನ್ಬಿಟ್ಟು ನಿಮ್ದಲ್ಲೇ ನಿಂತಿಲ್ಲ. 75 ವರ್ಷದಲ್ಲಿ ಸಾಕಷ್ಟು ಬೇಕಾದಷ್ಟು ಜ್ವಲಂತ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಇಲ್ಲೇ ಇದ್ದಾರೆ ವೇದಿಕೆ ಮೇಲೆ ಎಷ್ಟೊಂದು ಜನ. ಅವ್ರಿಗೆಲ್ಲ ಅದು ಕಾಟ್ ಬಂದಾಗ ಅದ್ರ ಮೇಲೆ ಕೆಲಸ ಮಾಡಿದಾಗ ತಾನೇ ನಾವೆಲ್ಲಿಗಾದ್ರೂ ಹೋಗಕ್ಕಾಗದು. ಯಾರೆಲ್ಲ ಶೋಷಿತರಿದ್ದಾರೆ, ಯಾರೆಲ್ಲ ಅವಕಾಶ ವಂಚಿತರಿದ್ದಾರೆ, ಸಮಾಜದ ಹಿನ್ನೆಲೆ ಇದ್ದೀವಿ, ಮುನ್ನೆಲೆಗೆ ಬರಬೇಕು, ನಮ್ಗೆ ಆ ತಿಳುವಳಿಕೆ ಬೇಕು ಅನ್ನುವ ಒಂದು ಸಮೂಹ ಏನಿದೆ, ಅವರೆಲ್ಲರಿಗೂ ನಾವು ಯಾರು ಶಿಕ್ಷಿತ ಪಡೆದವರು, ಲಾಭ ಪಡೆದವರಿದ್ದೀವಿ, ನಾವು ಅವ್ರ ಜೊತೆಗೆ ನಿಂತು ಅವರನ್ನ ಕೈ ಹಿಡಿದು ಮುನ್ನಡೆಸಬೇಕು. ಮತ್ತೆ ಸ್ವಾಭಿಮಾನವೇ ಬದುಕಿನ ದಾರಿ ಮಾರ್ಗ ಆಗಬೇಕು. ಎಲ್ಲ ಇರುತ್ತೆ, ಎಲ್ಲ ಆಗುತ್ತೆ, ಎಲ್ಲ ಟೈಮಲ್ಲೂ ಆಗಂಗಿಲ್ಲ. ಸೀರಿಯಲ್ಲು, ಧಾರಾವಾಹಿ, ಏನೋ ಸಿನಿಮಾ, ಅವೆಲ್ಲ ಎಷ್ಟು ಗಂಟೆಗಳಷ್ಟೇ ನಮ್ಗೆ ಮನೋರಂಜನೆ ಕೊಡಕ್ ಸಾಧ್ಯ. ಈಗ ನೀವೇ ನೋಡ್ರಿ, ಎಷ್ಟು ಜನ ನಾವ್ ಎಷ್ಟು ಟೈಮ್ನ ಸ್ಕ್ರೀನ್ ಟೈಮ್ ಉಪಯೋಗಿಸ್ತೀವಿ. ಅಷ್ಟು ಸ್ಕ್ರೀನ್ ಟೈಮ್ ಓದ್ಬಿಟ್ರೆ ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಬದುಕಿನ ವಿಧಾನ, ನಾವು ಬೇರೆಯವ್ರ ಜೊತೆ ವರ್ತಿಸುವ ರೀತಿ, ನೀತಿ, ಅದೇ ರೀತಿ ನಮ್ಮನ್ನ ಬೇರೆಯವ್ರು ನೋಡುವ ರೀತಿ ಕೂಡ ಚೇಂಜ್ ಆಗುತ್ತೆ. ಕೊಡುವಂತ ಸಂಸ್ಕಾರ, ಸಂಸ್ಕೃತಿಯನ್ನ ನಾವು ರೂಪಿಸಬೇಕು ಅಂತ ಅಂದಾಗ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಬರೀ ಓದಿ ಒಂದು ಬಿಸಿನೆಸ್ ಮಾಡೋದು ಅಥವಾ ಒಂದು ಉತ್ತಮ ಹುದ್ದೆಗೆ ಹೋಗೋದು ಅಷ್ಟೇ ಬದುಕಿನ ಸಾಧನೆ ಅಲ್ಲ. ಪರಸ್ಪರ ಗೌರವಿಸೋದಿದೆಯಲ್ಲ, ಅದು ಅತ್ಯಂತ ಎತ್ತರದ ಸಾಧನೆ. ಮತ್ತೆ ನಮ್ಮ ನಿಸರ್ಗವನ್ನ, ಪ್ರಕೃತಿಯನ್ನ ಗೌರವಿಸೋದು, ಹಿರಿಯರನ್ನ ಗೌರವಿಸೋದು, ಇವೆಲ್ಲವೂ ಕೂಡ ಅಂತರ್ಗತವಾಗಿ ನಮ್ಮಲ್ಲಿ ಬಂದಾಗ ನಾವು ಇನ್ನೊಬ್ಬರಿಗೆ ಮಾದರಿ ಆಗಕ್ ಸಾಧ್ಯ, ಮತ್ತೆ ಇನ್ನೊಬ್ಬರಿಗೆ ಹೇಳಕ್ ಸಾಧ್ಯ. ನಾವು ಖಂಡಿತ ಆಗ ನಮ್ಮ ವ್ಯಕ್ತಿತ್ವವನ್ನ ಚೇಂಜ್ ಮಾಡ್ಕೊಳ್ತೀವಿ, ಬೇರೆಯವರನ್ನ ನೋಡುವ ರೀತಿಯನ್ನ ಚೇಂಜ್ ಮಾಡ್ಕೊಳ್ತೀವಿ. ಅಂತ ಒಂದು ಮನಸ್ಥಿತಿ ಬರಲಿಲ್ಲ ಅಂದ್ರೆ ಅವರು ಎಷ್ಟೇ ಹುದ್ದೆಯಲ್ಲಿದ್ರು, ಎಷ್ಟೇ ಶ್ರೀಮಂತರಿದ್ರು, ಅವರು ನಿಜವಾದ ಒಂದು ಮಾನವೀಯತೆಯನ್ನ ಹೊಂದಿರೋದಿಲ್ಲ, ಮತ್ತೆ ಅವರು ಮನುಷ್ಯ ಕುಲಕ್ಕೆ ಅರ್ಹರು ಅಲ್ಲ. ಹಾಗಾಗಿ ಅವರ ವೈಯಕ್ತಿಕ ಬದುಕುಗಳನ್ನ ಬೀದಿಗೆ ತಂದು ಹೋರಾಟ ಮಾಡಿ ಒಂದು ಸಂಘಟನೆಯನ್ನ ರೂಪಿಸಿಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ, ಎಲ್ಲರ ಮನೆಗಳಲ್ಲೂ ಇದೆ. ಅವರ ಹೆಸರುಗಳು ನೆನಪಾಗದೆ ಇದ್ರೂ ಕೂಡ ಇಂತಹ ಘಟನೆ ಆದಾಗ ಇಂಥವ್ರು ನಿಂತಿದ್ರು ಅನ್ನೋದನ್ನ ಯಾರು ಕೂಡ ತಳ್ಳಿ ಹಾಕಕ್ಕಾಗೋದಿಲ್ಲ ಅಥವಾ ಕಡೆಗಣಿಸಕ್ ಆಗೋದಿಲ್ಲ. ಅದು ಅವರ ದೋಷನೇ ಹೊರತು ಅವ್ರ ದೋಷ ಆಗಿರೋದಿಲ್ಲ, ಹೇಳೋದು ದೋಷ. ಹಂಗಾಗಿ ಅಂತ ದೋಷಗಳ ಬಗ್ಗೆ ನಾವು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ದೋಷಕ್ಕೆ ಏನು ಒಂದು ಅಂದ್ರೆ ನಮ್ಮ ಧನಾತ್ಮಕವಾದ ಸಾಧನೆಗಳ ಮೂಲಕ ಮಾತ್ರ ನಾವು ಉತ್ತರ ಕೊಟ್ರೆ ನಾವು ಬೆಳವಣಿಗೆ ಆಗ್ತೀವಿ, ಸಮಾಜದ ಬೆಳವಣಿಗೆ ಆಗುತ್ತೆ, ದೇಶದ ಬೆಳವಣಿಗೆ ಆಗುತ್ತೆ,
ತನ್ಮೂಲಕ ಬಾಬಾ ಸಾಹೇಬರ ಕನಸು ಪ್ರಬುದ್ಧ ಭಾರತ ನಿರ್ಮಾಣ ಏನಿದೆ ಅದೆಲ್ಲವನ್ನು ಕೂಡ ನಾವು ಮಾಡೋಣ ಅಂತ ಆಶಿಸ್ತಾ ನಿಮ್ಮ ಜೊತೆ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ. ಜನರಲ್ ಮೆರಿಟ್ SC/ST ಮಕ್ಕಳ ಮೆರಿಟ್ ಗಿಂತ ಕಡಿಮೆ ಇರ್ತದೆ. ಆ ಥರ ಮಾತಾಡ್ಬೇಕು ನಾವು. ಅದರ ಹೊರತಾಗಿ ನಾವಿನ್ನೂ ಭಾಷಣ, ಚಳವಳಿ, ಹೋರಾಟ ಅಂತ ಇದ್ರೆ ನಮ್ಮ ಶ್ರಮವನ್ನ ಅನಾಯಾಸವಾಗಿ ನಾವು ಕಳ್ಕೊಳ್ತೀವಿ. ಮತ್ತೆ ಬೇರೆಯವರು ಅದರ ಲಾಭವನ್ನ ಆರಾಮಾಗಿ ಪಡ್ಕೊಂಡು ಮುಂದೆ ಹೋಗ್ತಾರೆ. ಎಷ್ಟು ದಿನ ಹೇಳ್ತಾರೆ ಸತ್ತವರಿಗೆ? ಎಷ್ಟು ದಿನ ಹೇಳ್ತಾರೆ? ಒಂದಿನ, 2 ದಿನ, 3ನೇ ದಿನ ಮತ್ತೆ ನಾರ್ಮಲ್. ಮತ್ತು ಯಾರನ್ನು ಕಾಯೋದಿಲ್ಲ. ಅದಕ್ಕೆ ನನ್ನ ಉದ್ದೇಶ ಏನು, ನನ್ನ ಅಭಿಪ್ರಾಯ ಏನು ಅಂದ್ರೆ, ಇಂತಹ ಸಂಘಟನೆಗಳು ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ತಿಳುವಳಿಕೆ ಇಲ್ಲ, ಯಾರಿಗೆ ಅವಕಾಶ ವಂಚನೆ ಆಗ್ತಿದೆ, ನಿಜವಾಗಿ ಯಾರಿಗೆ ಬುದ್ಧಿ ಇಲ್ಲ, ಅಥವಾ ಅವ್ರಿಗೆ ಯಾಕೆ ಬೆಳಕು ಸಿಗ್ತಾ ಇಲ್ಲ, ಅದು ಎಲ್ಲಿ ಗ್ಯಾಪ್ ಆಗಿದೆ, ಅದಕ್ಕೆ ನಾವು ಹೋಗಿ ನಿಂತು ಅವ್ರ ಜೊತೆ ನಿಂತು ಕೈ ಹಿಡಿದು ನಡೆಸಿದಾಗ ಮಾತ್ರ ಬಾಬಾ ಸಾಹೇಬರ ಉದ್ದೇಶಗಳನ್ನ ನಾವು ಈಡೇರಿಸಿದಂಗಾಗುತ್ತೆ. ಹೊರತಾಗಿ ನಾವು ಅವರ ಘೋಷಣೆ ಕೂಗೋದಾಗಿ, ಅವ್ರು ಮೊದಲೇ ಹೇಳಿದ್ದಾರೆ, ನನ್ನ ಘೋಷಣೆ, ನನ್ನ ಪ್ರತಿಮೆ, ನನ್ನ ಮೆರವಣಿಗೆ ಇವುಗಳಿಂದ ನನ್ನನ್ನ ಬದುಕಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಪ್ರಬುದ್ಧ ಭಾರತ ನಿರ್ಮಾಣ ಆಗ್ಬೇಕು ಅಂದ್ರೆ ನನ್ನ ಜೀವನ, ನನ್ನ ಚಿಂತನೆ, ನಾನು ಏನ್ ಕೊಟ್ಟಿದ್ದೀನಲ್ಲ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಳಿ. ಒಬ್ಬ ಆಸ್ತಿ ಬಿಟ್ಟು ಹೋದ್ರೆ, ಒಳ್ಳೆ ಮಕ್ಕಳಾದ್ರೆ ಅದನ್ನ 2-3 ಪಟ್ಟು ಮಾಡ್ತಾರೆ. ಆಸ್ತಿ ಉಳಿಸ್ಕೊಳ್ಳುವ ಸಾಮರ್ಥ್ಯ ಇಲ್ಲದ ಮಕ್ಕಳು ಎಷ್ಟು ಆಸ್ತಿ ಇದ್ರು ಅದನ್ನ ವ್ಯರ್ಥ ಆಗಿ ದಾರಿ ಬಂದ್ ಮಾಡ್ತಾರೆ. ಸಮುದಾಯ ನಾನು ಮಹಾ ಸಮುದಾಯಕ್ಕೆ ಮಾತ್ರ ಮಾಡಿದ್ದೀನಿ ಅಂತ ಮಾಡ್ಲಿಲ್ಲ ಅವರು. ಅಂತ ಒಂದು ಆದರ್ಶ ಒಂದು ವ್ಯಕ್ತಿತ್ವದ ಹೆಸರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಚಾರಿಟಬಲ್ ಟ್ರಸ್ಟ್ ಮಾಡಿದಿರಿ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಇಂಗ್ಲಿಷಲ್ಲಿ ಗಾದೆ ಇದೆ ಅಲ್ವಾ? ಅದು ಮನೆಯಿಂದ, ತಂದೆ ತಾಯಿಗಳಿಂದ ನಾವು ಯಾರಿಗೇ ಆಗಲಿ ಒಂದು ಸಹಾಯ ಮಾಡುವಂತ, ಸಹಾಯ ಅನ್ನೋದಕ್ಕಿಂತ ನಮ್ಮ ಜವಾಬ್ದಾರಿ ಅಲ್ಲ. ಒಬ್ರು ಕಷ್ಟದಲ್ಲಿ ಇರ್ತಾರೆ ಅಂದಾಗ ಒಬ್ರು ಮಾನವೀಯತೆಯನ್ನ ಇರುವಂತ ಯಾವುದೇ ವ್ಯಕ್ತಿ ಅವ್ರ ಜೊತೆ ನಿಲ್ಲೋದು ನಿಜವಾದ ಮನುಷ್ಯತ್ವ. ಆ ಮನುಷ್ಯತ್ವವನ್ನ ಮನುಷ್ಯರು ಎಲ್ಲರೂ, ಮಾನವರೆಲ್ಲರೂ ಕೂಡ ಇರುತ್ತದು, ಅದು ಎಲ್ಲೋ ಹೋಗಿರುತ್ತೆ. ಅದನ್ನ ಆಗಾಗ ಎಚ್ಚರಿಸಬೇಕಾದಂತಹ ಒಂದು ಸಂದರ್ಭ ಇಂದಿನ ದಿನಗಳಲ್ಲಿ ಬಂದಿದೆ. ಆ ನಿಟ್ಟಿನಲ್ಲಿ ಈ ಚಾರಿಟಬಲ್ ಟ್ರಸ್ಟ್ ಅತ್ಯಂತ ಯಶಸ್ವಿಯಾಗಿ ತನ್ನ ಎಲ್ಲ ಆಶೋತ್ತರಗಳನ್ನ ಈಡೇರಿಸಿ, ಖಂಡಿತ ಈಗಾಗಲೇ ಮಾತಾಡಿದವರು ಹೇಳಿದ ರೀತಿ ಎಲ್ಲರಿಗೂ. ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ HP ಶ್ರೀಧರ್ ಗೌಡ ಮಾತನಾಡಿ, ಸಂಘ ಸಂಸ್ಥೆಗಳನ್ನು ಕಟ್ಟುವುದು ಸುಲಭ, ಆದರೆ ಮುನ್ನಡೆಸಿಕೊಂಡು ಹೋಗುವುದು ಕಷ್ಟದ ಹಾದಿ. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನೊಂದವರ ಪರ ಧ್ವನಿಯಾಗಿ ಸಂಸ್ಥೆ ಮುನ್ನಡೆಯುವಂತಾಗಲಿ ಎಂದರು. ಜೊತೆಗೆ ಇಂಟ್ರೆಸ್ಟ್ ಹಾಕೋದು, ಸಂಘ ಹಾಕೋದು, ಸಂಸ್ಥೆಗಳು ಹಾಕೋದು, ಕಟ್ಟತಕ್ಕಂಥದ್ದು ಬಹಳ ಸುಲಭ, ಪ್ರಾರಂಭ ಮಾಡೋದು ಸುಲಭ, ಆದ್ರೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ ಬಹಳ ಕಷ್ಟದ ಕೆಲಸ. ಹಾಗಾಗಿ ತಾವುಗಳು ಇದನ್ನ ಒಂದು ನ್ಯಾಯಬದ್ಧ ಸಂಸ್ಥೆಯಾಗಿ ತಾಲೂಕಿನಲ್ಲಿ ಒಂದು ಮಾದರಿಯ ಆದರ್ಶದ ಒಂದು ಸಂಸ್ಥೆಯಾಗಿ ಇದನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಟ್ರಸ್ಟ್ನ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಯಾಕೆ ಹೇಳ್ತೀನಪ್ಪ ಅಂದ್ರೆ, ನಾನು ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ 20 ವರ್ಷ ಕೆಲಸ ಮಾಡಿದ ಒಂದು ಅನುಭವದಲ್ಲಿ ಈ ಸಂಘ ಸಂಸ್ಥೆಗಳಾಗಲಿ, ಟ್ರಸ್ಟ್ಗಳಾಗಲಿ ಒಬ್ಬ ಏನೋ ಒಂದು ವಿಚಾರದ ಪರವಾಗಿ ನಿಲ್ತಾರೆ. ಹಂಗಾಗ್ಬಾರ್ದು. ತಾವುಗಳು ನ್ಯಾಯಾಧೀಶರಾಗಿ ಒಂದು ತೀರ್ಪನ್ನ, ಒಂದು ಕೆಟ್ಟದಕ್ಕೆ ಒಂದು ತೀರ್ಪು ಕೊಡ್ತಕ್ಕಂಥ ನ್ಯಾಯಾಧೀಶರಾಗಿರ್ಬೇಕು ಹೊತ್ತು ವಾದ ಮಾಡ್ತಕ್ಕಂಥ ವಕೀಲರ ರೀತಿಯಲ್ಲಿ ಇರಬಾರ್ದು ಅಂತ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ಇರಬಾರ್ದು, ನ್ಯಾಯಬದ್ಧವಾಗಿರ್ಬೇಕು. ಆ ಶಿಸ್ತಿನ ರೀತಿಯಲ್ಲಿ ಒಂದು ವಕೀಲರ ಬದಲಿಗೆ ನೀವು ನ್ಯಾಯಾಧೀಶರಾಗಿ ಆ ನಿಟ್ಟಿನಲ್ಲಿ ಒಂದು ಒಳ್ಳೆತನವನ್ನ ಬೆಂಬಲಿಸ್ತಾ ತಾಲೂಕಿನಲ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ಮಾತನಾಡ್ತಾ ಹೇಳಿದೆ. ನಾವು ಏನು ಹೋರಾಟವನ್ನು ಮಾಡಿ ಸ್ವತಂತ್ರವನ್ನು ತಂದಿದ್ದೀವಿ, ಜೊತೆಗೆ ಇವತ್ತು ಸಂವಿಧಾನವನ್ನು ಕೂಡ ಅಳವಡಿಸಿಕೊಳ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಮಾನರು ಅಂತಕ್ಕಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಮಾನತೆಯನ್ನು ನಾವು ತರಲಿಲ್ಲ ಅಂತಂದ್ರೆ ಬಹುಶಃ ಬ್ರಿಟಿಷರಿಂದ ಅಧಿಕಾರವನ್ನ ತೆಗೆದು
ಟ್ರಸ್ಟ್ಗಳಿಗೆ ಅಧಿಕಾರವನ್ನು ಕೊಟ್ಟ ಹಾಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದು. ಇನ್ನೂ ಕೂಡ ಈ ವೇಳೆ ಟ್ರಸ್ಟ್ ಅಧ್ಯಕ್ಷ ಎಸಿ ಕಿರಣ್, ಶಾಸಕ ಸಿಮೆಂಟ್ ಮಂಜು, ಸಂಸದ ಶ್ರೇಯಸ್ ಪಟೇಲ್, ಮುಖಂಡ ಎಟಿ ಕೃಷ್ಣೇಗೌಡ, ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಚನ್ನಕೇಶವ, ಚಾಮರಾಜನಗರ ಉಪವಿಭಾಗಾಧಿಕಾರಿ ಮಹೇಶ್, ವಕೀಲ ಬಿಸಿ ರಾಜೇಶ್, ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಯಾತ್ನಿ ಹರೀಶ್, ಡಾಕ್ಟರ್ ರೇವಣ್ಣ, ವಿಷ್ಣು ಪ್ರಕಾಶ್, ಎಂಸಿ ರಾಜೇಂದ್ರ, ತಹಸೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಶಿರಸ್ತೇದಾರ್ ಸಿ ಸ್ವಾಮಿ, ಸೋಮಶೇಖರ್, ವಕೀಲ ನಾಗರಾಜ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಯ್ಯ, ದಲಿತ ಸಂಘರ್ಷ ಸಮಿತಿ ಮುಖಂಡ ದುಮ್ಮಿ ಕೃಷ್ಣ, ಟ್ರಸ್ಟ್ ಪದಾಧಿಕಾರಿಗಳಾದ ಲೋಕೇಶ್, ರಂಗಸ್ವಾಮಿ, ಪ್ರದೀಪ್, ಮೋಹನ್ ಕುಮಾರ್, ಗಣೇಶ್, ಅಶೋಕ್, ಪ್ರಿಯವರ್ಧನ್, ದಿಲೀಪ್ ಕುಮಾರ್, ರವಿಕುಮಾರ್ ಉಪಸ್ಥಿತರಿದ್ದರು. ಭಾರತದ ಸಾಮಾನ್ಯ ನಾಗರಿಕರೊಬ್ಬರು ತಮ್ಮ ಸಾಧನೆ ಮತ್ತು ಸರಳತೆ ಬದುಕಿನಿಂದ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗೌರವ ಪಡೆಯುವ ಅಪರೂಪದ ಘಟನೆ ವಿಮಾನಯಾನದಲ್ಲಿ ನಡೆದಿದೆ. ಸ್ಪೇಸ್ ಸೈಂಟಿಸ್ಟ್ ಆಗಿರುವ ಈ ಭಾರತೀಯರಿಗೆ ಕ್ಯಾಪ್ಟನ್ರು ತಮ್ಮ ಆಸನವನ್ನು ನೀಡಿರುವುದು. ಏರ್ ಹೋಸ್ಟರ್ಸ್ ಅವರು ಇಂದು ನಮ್ಮೊಂದಿಗೆ ವಿಶ್ವ ಸಂಚಾರಿ ಪ್ರಯಾಣಿಕರೊಬ್ಬರು ಇದ್ದಾರೆ ಎಂದು ಸಾರ್ವಜನಿಕ ಪ್ರಕಟಣೆ ಮಾಡಿದ ಘಟನೆಯು ಪ್ರಯಾಣಿಕರ ಮನಸ್ಸನ್ನು ಸೂರೆಗೊಂಡಿದೆ. ವಿಮಾನ ಹಾರಾಟಕ್ಕೆ ಸಿದ್ಧವಾಗುತ್ತಿದ್ದಾಗ ಕ್ಯಾಪ್ಟನ್ರಿಂದ ಬಂದ ಆಹ್ವಾನ, ದಯವಿಟ್ಟು ನೀವು ನನ್ನ ಆಸನದಲ್ಲಿ ಕುಳಿತುಕೊಳ್ಳಿ ಎಂಬ ವಿನಂತಿ ವಿಜ್ಞಾನಿಯನ್ನ ಕ್ಷಣಕಾಲ ಮಾತಿಲ್ಲದಂತೆ ಮಾಡಿತು. ಗೌರವದ ಈ ಅಪ್ರತೀಕ್ಷಿತ ಮಳೆ ಅವರಿಗೆ ಬಹುದ್ರಿಕ್ತವನ್ನುಂಟು ಮಾಡಿತು. ಹಾರಾಟದ ಮಧ್ಯದಲ್ಲಿ ಏರ್ ಹೋಸ್ಟರ್ಸ್ ಮಾಡಿದ ಘೋಷಣೆ, ನಮ್ಮೊಂದಿಗೆ ಇಂದು ಒಬ್ಬ ವಿಶ್ವ ಪ್ರವಾಸಿಗ ಹಾಗೂ ಭಾರತದ ಹೆಮ್ಮೆ ಗುರಿಯಾದ ಸ್ಪೇಸ್ ಸೈಂಟಿಸ್ಟ್ ಇದ್ದಾರೆ ಎಂಬ ಮಾತು ಕೇಳುತ್ತಿದ್ದಂತೆ ಅವರು ಕಣ್ಣೀರಲ್ಲಿ ಒದ್ದೆ ಹಾಕಿದ್ದರು. ನನ್ನಂತಹ ಸಾಮಾನ್ಯ ವ್ಯಕ್ತಿಗೆ ಈ ತರಹದ ಗೌರವ ನನಗೂ ನಂಬಲಾಗಲಿಲ್ಲ. ಇದು ನನ್ನ ಪರಿಶ್ರಮಕ್ಕಿಂತಲೂ ನಿಮ್ಮಂತಹ ಜನರ ಆಶೀರ್ವಾದ ಹಾಗೂ ಪ್ರೋತ್ಸಾಹದಿಂದ ಸಾಧ್ಯವಾದದ್ದು ಎಂದು ವಿಜ್ಞಾನಿ ಸುರೇಶ್ ಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ಘಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಸಾವಿರಾರು ಮಂದಿ ಅಭಿನಂದನೆಗಳನ್ನು ಕಳುಹಿಸಿದ್ದಾರೆ. ಸಾಧನೆಗೆ ತಲೆಬಾಗುವ ಸರಳತೆ ಮತ್ತು ವ್ಯಕ್ತಿತ್ವಕ್ಕೆ ದರ್ಶನವಾಗಿರುವ ಈ ಘಟನೆ ಭಾರತದ ಯುವ ವಿಜ್ಞಾನಿಗಳಿಗೆ ಮತ್ತೊಂದು ಪ್ರೇರಣೆಯಾಗಿ ಪರಿಣಮಿಸಿದೆ. I am really excited to be here in America. Lovely country, lovely people. And then you see our friends, they are welcoming me to sit on the pilot space. I'm very, very grateful to you. Thank you very much, American Airlines. I always love to be travel in America. I am a brand ambassador for American Airlines. I love it. I'm happy to be here with these lovely people. I love American Airlines. I'm a brand ambassador. I'm American Airlines. I like this is how the people are treating me. We have a very special passenger on board, Dr. Kumar, who has just completed his 187th country. He's going to be in the Guinness Book of World Records. The aircraft. Everybody give him a shout. Congratulations. All the Flight crew, please unboard. Stand by for all call. all Thank the you. 7 continents, space, which was space, zero gravity, skydive, and then submarine. So I am all over. I am applying for a planet man award. The only person traveled from the bottom of the ocean to all the way to space, all the continents. I am grateful to all of you. Your blessings is required. Please bless me to complete 8 more. Right? 8 more to be in the world. Thank you very much. ಬೇಲೂರು ತಾಲೂಕಿನ ತಂಡಕೆರೆ ಬಾರೆಮನೆ ಗ್ರಾಮದ ಸಂಪರ್ಕ ರಸ್ತೆಗೆ ಶಾಸಕ ಎಚ್.ಕೆ. ಸುರೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ತಾಲೂಕಿನ ಇಬೀಡು ಗ್ರಾಮ ಪಂಚಾಯಿತಿಗೆ ಸೇರಿದ ಸಂಕೇನಹಳ್ಳಿ ಯಲಹಂಕಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ತೆಂಡೆಕೆರೆ ಬಾರೆಮನೆಯವರೆಗೆ 300 ಮೀಟರ್ ಉದ್ದದ ಸಿಮೆಂಟ್ ರಸ್ತೆಯನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು 14 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್ ಅವರು, ಸುಮಾರು 25 ವರ್ಷಗಳಿಂದ ತುಂಬ ಹಿಂದುಳಿದ ಗ್ರಾಮ ಎಂದರು. ತೆಂಡೆಕೆರೆ ಬಾರೆಮನೆ ಈ ಹಿಂದೆ ತಾಲೂಕನ್ನು ಆಳಿದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆನೇ ಕಾಣದೆ ಇಲ್ಲಿನ ನಾಗರಿಕರು ನಡೆದಾಡಲು ಅರಸಾಹಸ ಪಡುತ್ತಿದ್ದರು. ಮಳೆಗಾಲದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗಂತೂ ತುಂಬ ಕಷ್ಟಕರವಾಗುತ್ತಿತ್ತು. ಇದನ್ನು ಮನಗಂಡು ಈ ರಸ್ತೆಗೆ ಒಂದು ಕಾಯಕಲ್ಪ ಮಾಡಬೇಕೆಂದು ಸಂಬಂಧಪಟ್ಟ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಸಿ
ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ತಾಲೂಕಿನ ಅಭಿವೃದ್ಧಿಯೇ ನನ್ನ ಮೊದಲ ಗುರಿ ಎಂದರು. ಮೆಣಸಿನಮ್ಮನ ದೇವಸ್ಥಾನದ 12 ವರ್ಷ ಮತ್ತು ಕಂಡೇಕೆರೆ ಗ್ರಾಮ ಬಾರೆಮನೆಗೆ ಹೋಗ್ತಕ್ಕಂಥ ರಸ್ತೆ 14 ಲಕ್ಷ. ಇಷ್ಟು ಕಾಮಗಾರಿಗಳನ್ನು ಇವತ್ತು ಗುದ್ದಲಿ ಪೂಜೆಯನ್ನು ಗ್ರಾಮಸ್ಥರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ. ಬಹುತೇಕ ಸುಮಾರು ಇತಿಹಾಸ ಇರ್ತಕ್ಕಂಥ ಬೇಲೂರು ರಸ್ತೆಗಳಿಂದಲೇ ತುಂಬ ಇದಾಗಿದ್ದಂಥದ್ದು. ಗ್ರಾಮಸ್ಥರಿಗೆ ಇದರ ಅವಶ್ಯಕತೆ ಇತ್ತು ಅಂತ ಚುನಾವಣೆ ಪೂರ್ವದಲ್ಲಿ ನಾನು ಭರವಸೆಯನ್ನು ಕೊಟ್ಟಿದ್ದೆ. ಭರವಸೆಯನ್ನು ಕೊಟ್ಟಂಥ ಗ್ರಾಮಗಳಿಗೆ ಪ್ರತಿ ಗ್ರಾಮಗಳಿಗೂ ಸಹ ಭೇಟಿಯನ್ನು ಕೊಟ್ಟು ಆ ಗ್ರಾಮ ವ್ಯಾಪ್ತಿನಲ್ಲಿ ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 25 ಲಕ್ಷ ವಿಶೇಷ ಅನುದಾನದಲ್ಲಿ ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಹೊಯ್ಸಳ ಕ್ರೀಡಾಂಗಣ ಅಂತಕ್ಕಂಥದ್ದು, ತಾವೆಲ್ಲ ಬಹುಶಃ ಇಲ್ಲಿರ್ತಕ್ಕಂಥವ್ರು ಬಹುತೇಕ ತಾವಲ್ಲಿ ಬೆಳಗ್ಗೆ ಇವತ್ತು ಜಾಗಿಂಗನ್ನು ಮಾಡ್ತಾ ಇರ್ತೀರ. ಅದಕ್ಕೂ ಸಹ ಒಂದು ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಹೊಯ್ಸಳರ ಆಳಿದ ನಾಡು ಹೊಯ್ಸಳ ಹಳೇಬೀಡಲ್ಲಿ ಶಾಲಾ ಆವರಣ, ಒಂದು ವಿಸ್ತಾರವಾದಂಥ ಶಾಲಾ ಆವರಣ ಇದೆ. ಅದರಲ್ಲೊಂದು ಸಣ್ಣ ಮಂಟಪ ಇದೆ. ನಮ್ಮ ಹಿರಿಯ ಪತ್ರಕರ್ತರು, ನೀರಾವರಿ ಹೋರಾಟಗಾರರಾದಂಥ ಅನಂತರಾಮು ಅವರ ಹೆಸರಲ್ಲಿ ಅದನ್ನು ಸಹ ನವೀಕರಣ ಮಾಡ್ತಕ್ಕಂಥದ್ದು, ಫೀಲ್ಡನ್ನು ಇದು ಮಾಡ್ತಕ್ಕಂಥದ್ದು, ಫುಡ್ ಕೋರ್ಟನ್ನು ಮಾಡ್ತಕ್ಕಂಥದ್ದು. ಇದಕ್ಕೂ ಸಹ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಹಾಕಿದ್ದೀವಿ. ಈ ಬಹುತೇಕ ಏನು ಇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಒಂದಲ್ಲ ಒಂದು ಕೆಲಸವನ್ನು ಏನು ನಾವು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದು ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅನುದಾನವನ್ನು ಬರ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಒಂದಿಷ್ಟು ಶ್ರಮವನ್ನು ಹಾಕಿ ಮಂತ್ರಿಗಳನ್ನ ಮನವೊಲಿಸಿ ಅನುದಾನವನ್ನು ತಂದು ಪ್ರತಿ ಗ್ರಾಮಗಳಿಗೆ ರಸ್ತೆ ಸಂಪರ್ಕವನ್ನು, ಮೂಲಭೂತ ಸೌಕರ್ಯವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಸರ್, ಎಲ್ಲ ವರ್ಷಗಳು ನೀವೇ ಇದ್ದೀರಾ. ಇವೇನು ಗುದ್ದಲಿ ಪೂಜೆ ಮಾಡಿದ್ವಿ ಅದನ್ನು ಭವಿಷ್ಯ ನಿಮಗೇನೆ ಅದೆಲ್ಲ ರಿಪೋರ್ಟ್ ಬರುತ್ತೆ. ಯಾವುದೂ ಅಪ್ರೂವಲ್ ಆಗದಲ್ಲೇ, ವರ್ಕ್ ಆರ್ಡರ್ ಇಲ್ದಲೆ ಒಂದು ಗುದ್ದಲಿ ಪೂಜೆಯನ್ನು ಮಾಡಿಲ್ಲ. ಆ ಥರದ್ದೇನಾದರೂ ವರ್ಕ್ ಆರ್ಡರ್ ಇಲ್ದಲೆ ಗುದ್ದಲಿ ಪೂಜೆಯನ್ನು ಮಾಡಬೇಕು ಅಂದರೆ ನನ್ನ ಹತ್ರ 100 ಕೋಟಿ ಅನುದಾನ ಅಂದರೆ ಇರ್ತಕ್ಕಂಥದ್ದು ಈಗಾಗಲೇ ಇದೆ. ಒಂದೇ ಒಂದು ಸಹ ಅಭಿಯಂತರರು ಇರ್ತಾರೆ ಇಲ್ಲಿ, ಯಾರು ಈ ವರ್ಕ್ ಆರ್ಡರ್ ಇಲ್ದಲೆ, ಎಸ್ಟಿಮೇಟ್ ಸ್ಯಾಂಕ್ಷನ್ ಇಲ್ದಲೆ ಯಾವ ಇಂಜಿನಿಯರ್ಸು ಪೂಜೆಗೆ ಬರೋಲ್ಲ. ತಾವೆಲ್ಲ ನೋಡಿದರೆ ಎಲ್ಲ ಪೂಜೆಗಳಲ್ಲೂ ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಹಿಡ್ಕೊಂಡೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸುಮ್ಮನೆ ಮಾತಾಡಲಿಕ್ಕೆ ಮಾತಿಲ್ಲ ಅಂದ್ಬಿಟ್ಟು ಬೇರೆ ಏನೋ ಹೇಳ್ತಾರೆ, ಅದೆಲ್ಲ ನಂದಲ್ಲ. ನಂದೇನು ಕಾಯಕವೇ ಕೈಲಾಸ, ಬಸವಣ್ಣವ್ರ ತತ್ವವನ್ನು ಆಧಾರದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಜನಕ್ಕೆ ಹತ್ತಿರವಾಗಿ ಸತ್ಯವನ್ನು ಹೇಳಿ ಇಂದ್ರಚಂದ್ರನ್ನು ತೋರಿಸ್ತಕ್ಕಂಥವು ನಾನಲ್ಲ. ಹತ್ತಿರವಾಗಿ ಜನಕ್ಕೆ ಅವರ ಮನದಟ್ಟನ್ನು ಮಾಡಿ ಇಷ್ಟಾಗುತ್ತೆ, ಇಷ್ಟು ಮಾಡ್ತೀವಿ, ಮುಂದಿನ ದಿವಸದಲ್ಲಿ ಇಷ್ಟು ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಗಮನಕ್ಕೆ ತಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇಡೀ ಕ್ಷೇತ್ರದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಹ ಗೌರವದಿಂದ ಶಾಸಕರು ಬರ್ತಾರೆ ಅನ್ನೋದೆಲ್ಲ. ಸುರೇಶ್ ನಮ್ಮ ಮನೆಯ ಮಗ ಬರ್ತಾನಪ್ಪ, ಅವ್ರನ್ನ ಗೌರವಿಸ್ಬೇಕು ಅಂತಕ್ಕಂಥ ಪ್ರೀತಿ ವಿಶ್ವಾಸನ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಣ್ಣ ಗ್ರಾಮದಲ್ಲೂ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಋಣಿಯಾಗಿ ಕೆಲಸವನ್ನು ಮಾಡ್ತೀನಿ. ಮಹಾಚಲವಾದಿ ತಾಲೂಕು ಅಧ್ಯಕ್ಷ ತೆಂಡೇಕೆರೆ ರಮೇಶ್ ಮಾತನಾಡಿ, ಸ್ವಚ್ಛ ಆಡಳಿತ ನಡೆದಂತೆ ನಡೆಯುವ ಏಕೈಕ ರಾಜಕಾರಣಿ ಎಂದರೆ ಸುರೇಶ್. ಕೆಲವರು ಹಣ ಗಳಿಕೆಗಾಗಿ ಅಧಿಕಾರಕ್ಕೆ ಬರುತ್ತಾರೆ, ಆದರೆ ನಮ್ಮ ಸುರೇಶ್ ಅವರು ಬೇಲೂರಿನ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಅಭಿವೃದ್ಧಿ ಸಹಿಸದ ಕೆಲವರು ಟೀಕೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಇಲ್ಲಿಯ ತನಕ ಈ ಗ್ರಾಮಕ್ಕೆ ಒಂದು ರಸ್ತೆಯನ್ನು ನಿರ್ಮಿಸಿ ಕೊಡದ ಜನಪ್ರತಿನಿಧಿಗಳಿಗೆ ನಮ್ಮ ಶಾಸಕರಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡುತ್ತಿದ್ದಾರೆ ಎಂದರು. ಅದು ಯಾವುದೇ ಸುಮ್ಮನೆ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ತೇಜೋದಯ ಮಾಡೋ ಉದ್ದೇಶಕ್ಕೋಸ್ಕರ ಏನೇನೋ ಹೇಳಿಕೆ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಅವರು ಪ್ರತ್ಯಕ್ಷವಾಗಿ ಈಗ ನೋಡ್ಬೋದು. ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಕಳೆದ 25 ವರ್ಷಗಳಿಂದ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಿರಲಿಲ್ಲ. ನಮ್ಮ ಜನಪ್ರಿಯ ಶಾಸಕರಾದ ಉಲ್ಲಳ್ಳಿ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಹಳ್ಳಿಯಲ್ಲೂ ಕೂಡ ಸಿಮೆಂಟ್ ರಸ್ತೆ ನಿರ್ಮಾಣ ಆಗ್ತಿದೆ. ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಿದ್ದಾವೆ. ಅದಕ್ಕೆ ಮುನ್ಸೂಚನೆ ಉಲ್ಲಳ್ಳಿ ಸುರೇಶ್ ಅವರ ಆಯ್ಕೆ ಆಗಿರೋದು ಬೇಲೂರು ತಾಲೂಕಿನಲ್ಲಿ ಸಹಿಸಲಾರದಂಥ ಕೆಲವು ವ್ಯಕ್ತಿಗಳು ಅವರ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ. ಒಳಸಂಚು ನೋಡಿ ಅವರಿಗೆ ಅವರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನೋ ದುರುದ್ದೇಶದಿಂದ ಕೆಲವು ಜನಗಳು ಮಾತಾಡ್ತಾ ಇದ್ದಾರೆ ವಿನಃ ಅವರ ಅಭಿವೃದ್ಧಿ ಸಹಿಸಲಾರದೆ ಅವರು ಇವತ್ತು ಈ ಬೇಲೂರು ತಾಲೂಕಿನ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕೆಲಸಕ್ಕೆ ಮುಂಚೂಣಿ ನಾಯಕರಾಗಿ ಮಾಡಿದ್ದಾರೆ. ಯಾರೂ ಕೂಡ ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ತೆಂಡೇಕೆರೆ. ಈ ಸಂದರ್ಭದಲ್ಲಿ ತೆಂಡೇಕೆರೆ ಬಾರೆಮನೆ ಗ್ರಾಮದ ತಮ್ಮಣ್ಣಗೌಡ, ಶಂಕರ್ ಇತರರು ಹಾಜರಿದ್ದರು. ಆಲೂರು ತಾಲೂಕಿನ ಹೊಂಕರವಳ್ಳಿ ಗ್ರಾಮದಲ್ಲಿ ಆತ್ಮೀಯರಾದ ಶ್ರೀ ಅನಿಲ್ ರೈ ಅವರ ನೂತನವಾಗಿ ಸ್ಥಾಪಿಸಿರುವ ಕೆಂಚಂಬ ಗ್ರಾನೈಟ್ ಫ್ಯಾಕ್ಟರಿಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಸಕಲೇಶಪುರ ಆಲೂರು ಕಡ್ಡಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರ್ ಅವರು ವಿಶೇಷವಾಗಿ ಭಾಗವಹಿಸಿ ಫ್ಯಾಕ್ಟರಿಯ ಉದ್ಘಾಟನೆ ನೆರವೇರಿಸಿ ಶುಭಾಶಯ ಕೋರಿದರು.
ಶಾಸಕರು ಮಾತನಾಡಿ, ಹೊಸ ಕೈಗಾರಿಕೆಯ ಸ್ಥಾಪನೆ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ನೀಡುವುದರ ಜೊತೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಪ್ರಶಂಸಿಸಿದರು. ಸ್ಥಾಪಕರಾದ ಅನಿಲ್ ರೈ ಅವರಿಗೆ ಮುಂದಿನ ಕಾರ್ಯಾಚರಣೆಗೆ ಶುಭ ಹಾರೈಕೆಗಳನ್ನು ತಿಳಿಸಿದರು. ಈ ವೇಳೆ ಸ್ಥಳೀಯ ನಾಯಕರು, ಗ್ರಾಮಸ್ಥರು, ಉದ್ಯಮಿಗಳು ಮತ್ತು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅರಸೀಕೆರೆಯಲ್ಲಿ ಭಕ್ತ ಕನಕದಾಸ ಜಯಂತಿ, ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಗುದ್ದಲಿ ಪೂಜೆಯನ್ನ ಸಂಸದ ಶ್ರೇಯಸ್ ಪಟೇಲ್ ರವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಅವರು ಸಮಾಜಕ್ಕೆ ಕನಕದಾಸರು ಮತ್ತು ಸಂಗೊಳ್ಳಿ ರಾಯಣ್ಣವರ ಕೊಡುಗೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಕುರಿತು ಮಾತನಾಡಿದ ಅವರು, ಸಮಾಜ ಜಾಗೃತಿ, ಸಮಾನತೆ ಮತ್ತು ನೈತಿಕ ಮೌಲ್ಯಗಳ ಸಂದೇಶವನ್ನು ಕನ್ನಡ ನಾಡಿಗೆ ನೀಡಿದ ಮಹಾನ್ ಭಕ್ತ ಕನಕದಾಸರ ಆದರ್ಶಗಳು ನಮ್ಮನ್ನ ಸನ್ಮಾರ್ಗದತ್ತ ದಾರಿ ದೀಪದಂತೆ ನಡೆಸುತ್ತಿವೆ. ಅವರ ತತ್ವಾದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬ್ರಿಟಿಷರ ವಿರುದ್ಧ ಅಸಾಮಾನ್ಯ ಸಾಹಸ ಪ್ರದರ್ಶಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಅಜರಾಮರ ಹೋರಾಟ ನಮ್ಮಲ್ಲಿ ಶೌರ್ಯ, ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಸ್ಫೂರ್ತಿಯನ್ನು ತುಂಬುತ್ತದೆ. ಅವರ ತ್ಯಾಗ ಮತ್ತು ಬಲಿದಾನ ನಮ್ಮ ದೇಶ ಪ್ರೇಮದ ಪ್ರತೀಕ ಎಂದು ತಿಳಿಸಿದರು. ಈ ಇಬ್ಬರು ಮಹನೀಯರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ಒಳ್ಳೆಯ ಬದುಕು ಕಟ್ಟಿಕೊಳ್ಳೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು, ಸಮುದಾಯದ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಜನರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಸಮಾಜದಲ್ಲಿ ಶೋಷಿತರು, ಅವಕಾಶ ವಂಚಿತರನ್ನ ಗುರುತಿಸಿ ಮುಂದೆ ತರುವ ಪ್ರಯತ್ನವಾಗಬೇಕು. ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿಕೆ. ಭಾರತದ ಸಾಮಾನ್ಯ ನಾಗರಿಕನ ಸಾಧನೆ ಮತ್ತು ಸರಳ ಬದುಕು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗೌರವ ಸಮರ್ಪಣೆ. ವಿಜ್ಞಾನಿ ಸುರೇಶ್ ಕುಮಾರ್ಗೆ ಅಮೆರಿಕ ವಿಮಾನಯಾನದಲ್ಲಿ ಸನ್ಮಾನ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.